ಬಾಗಲಕೋಟೆಯ ಅಡಗಲ್ ಗ್ರಾಮದಲ್ಲಿ ಅಂಗವಿಕಲತೆ ಬುದ್ಧಿಮಾಂದ್ಯ ಮಕ್ಕಳು ಹೆಚ್ಚಾಗಿರುವಂತದ್ದು 5,000 ಜನಸಂಖ್ಯೆಯ ಒಂದೇ ಗ್ರಾಮದಲ್ಲಿ 60ಕ್ಕೂ ಅಧಿಕ ಜನ ಅಂಗವಿಕಲರು. ಪ್ರತಿ 10 ಮನೆಗೆ ಒಬ್ಬರಂತೆ ಅಂಗವಿಕಲ ಮಕ್ಕಳು. ನೀರಿನ ಗುಣಮಟ್ಟವೋ ರಕ್ತ ಸಂಬಂಧದ ಪರಿಣಾಮವೋ ಗೊತ್ತಿಲ್ಲ, ಈ ರೀತಿ ಆಗಿದೆ ಅಂತಾರೆ ಅಲ್ಲಿರುವಂತಹ ಗ್ರಾಮಸ್ಥರು. ಸರ್ವೆ ಮಾಡಿಕೊಂಡು ಹೋದಂತಹ ವೈದ್ಯರು ಕಾಯಿಲೆಯ ಮೂಲ ಕಾರಣ ಹೇಳಲೇ ಇಲ್ಲ. ಒಂದೇ ಗ್ರಾಮದಲ್ಲಿ 60ಕ್ಕೂ ಅಧಿಕ ಅಂಗವಿಕಲರಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಆಡಗಲ್ ಗ್ರಾಮದಲ್ಲಿ ಅಂಗವಿಕಲತೆ ಬುದ್ಧಿಮಾಂದ್ಯ ಇರುವಂತಹ ಮಕ್ಕಳೇ ಜಾಸ್ತಿಯಾಗಿರುವಂತಹ ದುರಂತ. 5,000ಕ್ಕೂ ಅಧಿಕ ಜನಸಂಖ್ಯೆ ಇರುವಂತಹ ಈ ಗ್ರಾಮದಲ್ಲಿ ಸುಮಾರು 750 ಮನೆಗಳಿವೆ. ಪ್ರತಿ 10 ಮನೆಗೆ ಒಬ್ಬರಂತೆ ಅಂಗವಿಕಲತೆ ಇರುವಂಥದ್ದು ಕಂಡುಬರುತ್ತೆ. ಸುಮಾರು 60ಕ್ಕೂ ಹೆಚ್ಚು ಮಕ್ಕಳು ಅಂಗಹೀನತೆಯಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ನೀರಿನ ಗುಣಮಟ್ಟದಿಂದಲೋ ಅಥವಾ ರಕ್ತ ಸಂಬಂಧಿಕರ ನಡುವೆ ಮದುವೆಗಳಾಗ್ತಾ ಇರೋದ್ರಿಂದಲೋ ಅಥವಾ ಪೌಷ್ಟಿಕತೆಯ ಕೊರತೆಯಿಂದಲೋ ಇದು ಯಾವುದರಿಂದ ಅಂಗಹೀನತೆ ಉಂಟಾಗಿದೆ ಎಂಬುದು ಗ್ರಾಮಸ್ಥರಿಗೆ ತಿಳಿತಾ ಇಲ್ಲ. ಈ ಬಗ್ಗೆ ವೈದ್ಯರು ಮತ್ತು ಸಂಶೋಧಕರು ಬಂದು ಸರ್ವೆ ಕೂಡ ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಇದುವರೆಗೂ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಇಲ್ಲಿ ಯಾವುದು ಸಮಸ್ಯೆ? ನೀರಿನ ಗುಣಮಟ್ಟದ ಸಮಸ್ಯೆ ಇದೆಯಾ ಅಥವಾ ರಕ್ತ ಸಂಬಂಧದಲ್ಲೇ ವಿವಾಹವಾಗುವಂಥದ್ದು ಇದಕ್ಕೆ ಮೂಲವಾದಂತಹ ಕಾರಣವಾ? ಯಾವುದು ತಿಳಿದೇ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಇದರಿಂದ ಪಾಲನೆ ಮಾಡುವಂತಹ ಪಾಲಕರು ತೊಂದರೆ ಪಡ್ತಾ ಇದ್ದಾರೆ. ಸರ್ಕಾರದಿಂದ ಸೂಕ್ತ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ನಿಜಕ್ಕೂ ಕೂಡ ಅಚ್ಚರಿಯಾಗುತ್ತೆ, ಜೊತೆಗೆ ಆತಂಕ ಕೂಡ ಆಗುತ್ತೆ. ಒಂದೇ ಗ್ರಾಮದಲ್ಲಿ ಇಷ್ಟೊಂದು ಜನ ಅಂಗವಿಕಲರಿದ್ದಾರೆ, ಈ ರೀತಿ ಸಮಸ್ಯೆಗಳು ಕಾಡ್ತಾ ಇದೆ ಅಂತಂದ್ರೆ ಇದಕ್ಕೆ ಸರ್ವೆ ಮಾಡಿಕೊಂಡು ಹೋದಂತಹ ವೈದ್ಯರಿಂದಾಗ್ಲಿ ಆ ಸಂಶೋಧಕರಿಂದಾಗ್ಲಿ ಏನೂ ಕೂಡ ಮಾಹಿತಿ ಸಿಕ್ಕಿಲ್ವಾ? ಇದು ಬಹಳಷ್ಟು ಅಚ್ಚರಿಯ ಒಂದು ಬೆಳವಣಿಗೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಕಳೆದ ಹಲವು ವರ್ಷಗಳಿಂದ ಈ ಒಂದು ಆಡಗಲ್ ಗ್ರಾಮದಲ್ಲಿ ಸಾಕಷ್ಟು ಮಕ್ಕಳು ಅಂಗವಿಕಲತೆಯಿಂದ ಬಳಲ್ತಿರುವಂತದ್ದು. ಅಷ್ಟೇ ಅಲ್ಲದೆ ಬುದ್ಧಿಮಾಂದ್ಯ ಮಕ್ಕಳು ಕೂಡ ಇಲ್ಲಿರುವಂತದ್ದು. ಸರಿಸುಮಾರಾಗಿ ಈಗಾಗಲೇ ಗ್ರಾಮದ ಒಂದು ಲೆಕ್ಕಾಚಾರದ ಪ್ರಕಾರ 60ಕ್ಕೂ ಹೆಚ್ಚು ಮಕ್ಕಳು ಇವತ್ತಿನ ದಿವಸ ಬುದ್ಧಿಮಾಂದ್ಯ ಹಾಗೂ ಅಂಗವಿಕಲತೆಯಿಂದ ಬಳಲ್ತಿರುವಂತದ್ದು. ಹೀಗಾಗಿ ಅಲ್ಲಿರ್ತಕ್ಕಂತಹ ಪಾಲಕರು ಸಾಕಷ್ಟು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುವಂತದ್ರಲ್ಲೇ ಅವರು ಕಾಲ ಕಳೆಯುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಏನೋ ಒಂದು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದ್ರು, ಅಂತ ಸಂದರ್ಭದಲ್ಲಿ ಮೇಲಾಧಿಕಾರಿಗಳ ಏನೊಂದು ಆರೋಗ್ಯ ಇಲಾಖೆ ಅಧಿಕಾರಿಗಳ ಒಂದು ತಂಡವೂ ಕೂಡ ಇಲ್ಲಿ ಆಗಮಿಸಿತ್ತು ಅನ್ನುವಂತ ಮಾತನ್ನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂತ ಗ್ರಾಮಸ್ಥರ ಒಂದು ಹೇಳಿಕೆ ಪ್ರಕಾರ ಅದು ಏನೋ ಒಂದು ಮದುವೆ ಒಂದು ಸಂಬಂಧದಲ್ಲಿ ಮದುವೆ ಆಗುವಂತದ್ದು, ಸಂಬಂಧಿಕರಲ್ಲೇ ಮದುವೆ ಆಗುವಂತದ್ದು ಅಥವಾ ಒಂದು ನೀರಿನ ಕಾರಣ ಆಗಿರಬಹುದು ಅನ್ನುವಂಥದ್ದು ಮಾತುಗಳನ್ನು ಹೇಳ್ತಾರೆ ವಿನ ಯಾವುದೂ ಕೂಡ ಇವತ್ತಿನವರೆಗೂ ನಿಖರವಾಗಿ ತಿಳಿದು ಬಂದಿಲ್ಲ. ಹೀಗಾಗಿ ಸರ್ವೆ ಮಾಡಿಕೊಂಡು ಹೋಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಕೂಡ ಈ ಗ್ರಾಮಸ್ಥರಿಗೆ ಕೊಟ್ಟಿಲ್ಲ. ಹೀಗಾಗಿ ಗ್ರಾಮಸ್ಥರು ಈ ಒಂದು ಪರಿಸ್ಥಿತಿಯಿಂದ ತೊಳಲಾಡುವಂತದ್ದು ಇಲ್ಲಿ ಎದುರಾಗಿದೆ ಅಂತಾನೆ ಹೇಳಬೇಕಾಗುತ್ತೆ. ಪ್ರತಿಮಾ, ಮಲ್ಲಿಕಾರ್ಜುನ್, ಜಿಲ್ಲಾಡಳಿತ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ವಾ ಅಂತ? ಯಾಕಂದ್ರೆ ಸರ್ವೆ ಮಾಡಿ ಎಷ್ಟು ದಿನ ಆಯ್ತು, ಯಾಕಿನ್ನೂ ಕೂಡ ವರದಿ ಬಂದಿಲ್ಲ ಅಂತ ಅನ್ನೋದನ್ನ ಗ್ರಾಮಸ್ಥರು ಇಷ್ಟು ಸಾರಿ ಕೇಳಿದ್ರು, ಅದಕ್ಕೆ ಉತ್ತರವೇ ಇಲ್ಲ ಅಂತಂದ್ರೆ ಅಚ್ಚರಿಯಾಗತ್ತೆ. ಪ್ರತಿಮಾ, ಹೇಳ್ಬೇಕಂತಂದ್ರೆ ಏನೋ ಇದೊಂದು ಜಿಲ್ಲಾಡಳಿತದ ಮುಖ್ಯವಾಗಿ ಏನೊಂದು ಆರೋಗ್ಯ ಇಲಾಖೆಯ ಒಂದು ವೈಫಲ್ಯತನ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ 1 ವರ್ಷದ ಹಿಂದೆ ಈ ಒಂದು ಏನೋ ಒಂದು ಸರ್ವೆ ಆಗಿತ್ತು ಅಂತ ಹೇಳಲಾಗ್ತದೆ. ಅಂತ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಒಂದು ತಂಡವೂ ಕೂಡ ಬಂದಿತ್ತು. ಆದ್ರೆ ಯಾವ ತಂಡ ಏನು ಅಂತದ್ದು ಇನ್ನೂವರೆಗೂ ಕೂಡ ಆ ಗ್ರಾಮಸ್ಥರಿಗೆ ನಿಖರವಾಗಿ ಗೊತ್ತಿಲ್ಲ. ಆದ್ರೆ ಒಂದು ತಂಡ ಬಂದಿತ್ತು ಅನ್ನುವಂತ ಮಾತುಗಳನ್ನ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿಂದ ಬಂದ ಅವರು ಸರ್ವೆ ಮಾಡಿ ಹೋದ ಬಳಿಕ ಅದು ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟವಾದಂತಹ ಒಂದು ಅದರ ಒಂದು ಉತ್ತರವನ್ನು ಕೂಡ ಆ ಗ್ರಾಮಸ್ಥರಿಗೆ ಕೊಟ್ಟಿಲ್ಲ. ಹೀಗಾಗಿ ಏನನ್ನು ತಿಳಿಯದೆ ಇವತ್ತಿನ ದಿವಸ ಆ ಒಂದು ಅಂಗವಿಕಲ ಮಕ್ಕಳನ್ನ ಹೊಂದಿರತಕ್ಕಂತಹ ಒಂದು ಕುಟುಂಬಗಳು ಇವತ್ತಿನ ದಿವಸ ಬಳಲ್ತಾ ಇರೋ ಅಂತಾನೆ ಹೇಳಬೇಕಾಗುತ್ತೆ. ಪ್ರತಿಮಾ, ಮಲ್ಲಿಕಾರ್ಜುನ, ನೀರಿನ ಗುಣಮಟ್ಟವನ್ನೇನಾದ್ರೂ ಪರೀಕ್ಷಿಸಲಾಗಿದೆಯಾ ಅಂತ? ಪ್ರತಿಮಾ, ಈಗ ಗ್ರಾಮಸ್ಥರು ಹೇಳುವಂತ ಪ್ರಕಾರ 2 ಕಾರಣಗಳಿಂದ ಈಗಾಗಲೇ ನಾವು ನೋಡಿರುವಂತದ್ದು. ಆ ನೀರಿನ ಒಂದು ಅಂಶವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಕೆಲವು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆ ಒಂದು ನೀರಿನ ಒಂದು ಪರಿಣಾಮ ಆಗಿರ್ಬೋದು ಅಥವಾ ಆ ಒಂದು ಸಂಬಂಧಿಕರಲ್ಲೇ ಮದುವೆ ಆಗುವಂತ ಒಂದು ಕಾರಣವಾಗಿರ್ಬೋದು. ಅವು ಈಗ ಒಂದು ಮೊದಲಾಗಿ ನಾವು ನೀರಿನ ಒಂದು ಗುಣಮಟ್ಟವನ್ನ ಅವರು ಪರೀಕ್ಷೆ ಮಾಡಿ ಹೇಳಿದ ಬಳಿಕವೇ ನಂತರ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಹೀಗಾಗಿ ಆ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿಲ್ಲ. ಹೀಗಾಗಿ ಯಾವುದೂ ಕೂಡ ಗ್ರಾಮಸ್ಥರಿಗೆ ತಿಳಿದಿಲ್ಲ. ಹೀಗಾಗಿ ಅವರು ಅಧಿಕಾರಿಗಳು ಯಾರೇ ಬಂದು ಹೋದ್ರು ಕೂಡ ಇದಕ್ಕೆ ಏನು ಮಾಡಕ್ ಆಗ್ತಾ ಇಲ್ಲ ಅನ್ನುವಂತ ನಿಸ್ಸಹಾಯಕತೆಯಿಂದ ಅವರು ಇವತ್ತಿನ ದಿವಸ
ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ ಪ್ರತಿಮಾ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. ಈ ಊರಲ್ಲಿ ನಿಜಕ್ಕೂ ಕೂಡ ಕಾಡ್ತಿರುವ ಕಾಯಿಲೆ ಯಾವುದು ಅನ್ನೋದು ಇವತ್ತಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿರುವಂತದ್ದು. 1 ವರ್ಷದ ಹಿಂದೆಯೇ ಸರ್ವೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ, ಆದ್ರೂ ಆ ಸರ್ವೆಯಿಂದ ಬಂದಂತಹ ಮಾಹಿತಿ ಇನ್ನೂ ಪ್ರಕಟವಾಗಿಲ್ಲ. ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಬಹುಶಃ ಇದು ಬಹಳ ದೊಡ್ಡ ಪ್ರಶ್ನೆಯಾಗುತ್ತೆ. ಒಂದು ಮನೆಯಲ್ಲಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ರೀತಿಯ ಅಂಗವಿಕಲರು ಇದ್ದಾರೆ ಅಂತಂದ್ರೆ ಇದಕ್ಕೆ ತಕ್ಷಣವೇ ಸೂಕ್ತವಾದಂತಹ ಕ್ರಮವನ್ನ ಸರ್ಕಾರ ಕೈಗೊಳ್ಳಬೇಕಾಗತ್ತೆ.